ನೋಡಿ, ಇದು ಹಾವಿನ ಮರಿನಾ? ಸಾವ್ರಕಾಲಂತೂ ಅಲ್ಲ, ಸಾವ್ರಕಾಲಂತೂ ನಿಜ ಅಲ್ವೇ ಅಲ್ಲ. ನಾನು ಸಾವ್ರಕಾಲು ಅಂತ ಬಗ್ಗೆ ಆಮೇಲೆ ಮಣ್ಣುಳ ಇರಬೇಕು ಆಂಟಿ. ಅಡುಗೆ ಎಲ್ಲ ಆಗಿದೆ ಆಂಟಿ. ನನಗದು ನಿಜ ಭಯ ಆಗೋಯ್ತು. ಸ್ಲಿಪ್ಪರ್ ಬೇರೆ ಬಿಟ್ಟು ವಾಕ್ ಮಾಡ್ತಾಯಿದ್ದೀನಿ. ಹಾಕಬೇಕು ಗ್ರಾಚಾರ. ಸ್ಲಿಪ್ಪರ್ ಹಾಕೊಂಡ್ಬಿಡ್ತೀನಿ ಆಂಟಿ. ಇರಿ ಆಂಟಿ, ಏನೋ ನೀವು ಹಂಗೆ ಹೇಳಿದ್ಮೇಲೆ ಭಯ ಆಯಿತು. ಚಪ್ಪಲಿ ಹಾಕ್ಕೊಂಡ್ರೆ ನನಗೆ ಫಾಸ್ಟ್ ಹೋಗೋಕ್ಕಾಗಲ್ಲ. ಏನು ಹಿಂದೆ ಇಂಬಿಡಿ? ಇಲ್ಲ ಏನಿಲ್ಲ. ಮಾತ್ರ ಅದು ಪೂರ್ತಿ ಕಾಲೆಲ್ಲ ಮುಳ್ಳು ಚುಚ್ತಾ ಇರುತ್ತೆ. ಆ ರೀತಿ ಫೀಲ್ ಬರುತ್ತೆ. ಇದು ಬಟನ್ ಥರ ಐತಲ್ಲ ಆಂಟಿ, ಅದು ಹಂಗೆ ಅನಿಸುತ್ತೆ. ಇಲ್ಲಿ ರಾತ್ರಿ ಹೊತ್ತು ತಂತಾನೆ ಹಿಂಗೆ ಆಡಿದ್ರೆ ಹೇಗಿರುತ್ತೆ ಎಕ್ಸಸೈಸ್ ಮಾಡೋ ಜಾಗದಲ್ಲಿ ಅಲ್ವಾ? ನೋಡಿ, ಮಗು ಬಂದು ನಿಲ್ಲಿಸ್ತು. ನಾನು ಅಲ್ಲಿ ಎಕ್ಸಸೈಸ್ ಮಾಡ್ತಾಯಿದ್ದೆ, ಅವಾಗಿಂದ ನೋಡ್ತಾಯಿದ್ದೀನಿ, ಅದು ಹಂಗೆ ಆಡ್ತಾಯಿದ್ದೆ. ಎಲ್ಲ ಎಕ್ಸಸೈಸ್ ಮಾಡಿಬಿಟ್ಟು ಹೀಗೆ ಕೂತ್ಕೊಂಡೆ. ಏನಾಯಿತು ಗೊತ್ತಾ? ವಾಕ್ ಮಾಡ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಕಪ್ಪಗೆ ಎಷ್ಟು ಚೆನ್ನಾಗಿ ಹೋಗೋದು, ಹಾವು ಥರನೂ ಹೋಗೋದು. ನಾನು ಹಂಗೂ ಸಾವ್ರಕಾಲೇನೋ ಅದು ನೋಡೋಣ ಅಂದ್ಬಿಟ್ಟು ಹಿಂಗೆ ಬಗ್ಗೆ ನೋಡಿದೆ. ಸಾವ್ರಕಾಲ್ಗೆ ಕಾಲುಗಳು ಬರ್ತಲ್ಲ, ಅದಿಲ್ಲ. ಮೋಸ್ಟ್ಲಿ ಮಣ್ಣುಳನ ಅಂದರೆ ಈ ಕಡೆಗೆ ತಲೆ ಇಲ್ಲ. ಏನಿದು ಅಂತ ಡೌಟ್ ಹೊಡಿತು. ಆಮೇಲೆ ಇದು ಮಾಡಿದೆ. ಆಮೇಲೆ ನನ್ನ ಜೊತೆ ಆಂಟಿ ವಾಕ್ ಮಾಡ್ತಾಯಿದ್ರಲ್ಲ, ಸಿಕ್ಕಿದ್ರು ಅವರು. ಸಿಕ್ಕಿದ್ಮೇಲೆ ತೋರಿಸ್ದೆ. ಹೇಳ್ಬೇಕಂದ್ರೆ ಸೆಂಟ್ರ್ ರೋಡಲ್ಲಿ ಹೋಗ್ತಾಯಿತ್ತು, ಅದು ಸೆಂಟ್ರು ಇದ್ರಲ್ಲಿ ಹೋಗ್ತಾಯಿತ್ತು. ನೋಡಿದ್ರೆ ಆಲ್ರೆಡಿ ಸೈಡ್ಗೆ ಹೊರಟೋಗ್ಬಿಟ್ಟಿದೆ. ಅಷ್ಟು ಫಾಸ್ಟಾಗಿ ಹೋಗಿದೆ. ಮಣ್ಣುಳ ಅಷ್ಟು ಫಾಸ್ಟಾಗಿ ಮಳೆ ಬಂತಲ್ಲಪ್ಪ, ಮತ್ತು ಮಣ್ಣುಳ ಅಷ್ಟು ಫಾಸ್ಟಾಗಿ ಹೋಗುತ್ತಾ ಅನ್ನೋದೇ ನಂಗೆ ಡೌಟ್ ಆಯಿತು. ಮತ್ತು ಆಂಟಿ ಇದು ಆವೇ ಇರಬೇಕೇನೋ ಅಂತ ಹೇಳ್ತಾಯಿದ್ರು. ನನಗಂತೂ ಭಯ ಆಯಿತು. ನಾನು ಬರೀ ಕಾಲಲ್ಲಿ ಬೇರೆ ವಾಕ್ ಮಾಡ್ತಾಯಿದ್ದೆ, ಭಯ ಆಯಿತು. ಆಮೇಲೆ ಚಪ್ಪಲಿ ಹಾಕ್ಕೊಂಡ್ಬಿಟ್ಟೆ. ಚಪ್ಪಲಿ ಹಾಕ್ಕೊಂಡು ವಾಕ್ ಮಾಡಿ ಎಕ್ಸಸೈಸ್ ಮಾಡಿ ಪ್ರಾಣಾಯಾಮ ಮಾಡೋಣ ಅಂತ ಕೂತ್ಕೊಂಡೆ. ಮಳೆ ಅನಿತಾ ಇದೆ, ಜೋರು ಮಳೆ ಅನಿತಾ ಇದೆ. ಈಗ ಪ್ರಾಣಾಯಾಮ ಮಾಡಬೇಕು. ಆಮೇಲೆ ಇನ್ನೊಂದು ನಾನು ಹೇಳೋದು ಅಂದರೆ, ಈಗ ಮಳೆಗಾಲ ಅಲ್ವಾ, ಮಳೆಗಾಲ ಸ್ಟಾರ್ಟ್ ಆಗಿದೆ. ಈ ಪಾರ್ಕು ಅಂಥ ಜಾಗದಲ್ಲೆಲ್ಲ ಹಾವುಗಳಿರ್ತವೆ. ಸ್ವಲ್ಪ ಹುಷಾರು. ನಾನು ಫಸ್ಟ್ ಆಫ್ ಆಲ್ ಹುಷಾರು. ನನಗೆ ಈಗ ಭಯ ಆಗ್ತಾಯಿದೆ. ನೋಡ್ತಾಯಿದ್ರೆ ಈಗ ಭಯ ಆಗ್ತಾಯಿದೆ. ಹಾವೆಲ್ಲಿರುತ್ತೆ ಅಂತ ಭಯ ಆಗ್ತಾಯಿದೆ. ಹಾಗೆ ಹಾವುಗಳು ಇರ್ತವೆ. ಸ್ವಲ್ಪ ಕೇರ್ಫುಲ್ಲಾಗಿ ವಾಕ್ ಮಾಡಿ. ಇದು ಯಾವುದೋ ಇದ್ರಲ್ಲಿ ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ ಕಬ್ಬನ್ ಪಾರ್ಕಲ್ಲಿ ಹಾವು ನೋಡಿದ್ದಾರೆ. ಒಬ್ಬರು ರೀಲ್ ಮಾಡಿದರು. ಅದರಲ್ಲಿ ಹಾವುಗಳು ಇರುತ್ತೆ, ಎಚ್ಚರಿಕೆ ಅಂದ್ಬಿಟ್ಟು ಏನೋ ಒಳಗೆ ಹಾಕಿದ್ದಾರೆ. ಅಂದರೆ ಪಾರ್ಕು ಒಳಗಾದಂಗೆ ಹಾಕಿದ್ದಾರೆ. ಅದು ಯಾರಿಗೂ ಕಾಣಿಸಲ್ಲ. ಮೇನ್ ರೋಡಲ್ಲಿ ಹಾಕಬೇಕು. ನೋಡಿ, ಈ ರೀತಿ ಹಾವುಗಳಿರ್ತವೆ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದು. ಹಾಗೆ ನಾನು ಇವತ್ತು ಫೀಲ್ ಬಂತು. ಇವತ್ತು ಬೆಳಿಗ್ಗೆ ನಾನು ನೋಡಿದ್ದು ರೀಲ್ಸು, ನೋಡಿದ್ರೆ ಡೈರೆಕ್ಟಾಗೆ ಕಾಣ್ತು. ಅದು ಹಾವು ಏನೋ, ನೀವೇ ಹೇಳಿ ಓಕೆನಾ? ಮತ್ತು ಈಗ ಪ್ರಾಣಾಯಾಮ ಮಾಡಬೇಕು ಅಂತ ಇದ್ದೀನಿ. ಇಲ್ಲಿ ಪ್ರಾಣಾಯಾಮ ಮಾಡಿದ್ರೆ ಒಂದು ತಮಾಷೆ ಏನು ಗೊತ್ತಾ? ಹಿಂಗೆ ಮಾಡ್ತೀನಲ್ಲ, ಮಸಾಲೆ ಪುರಿ ಸ್ಮೆಲ್ಲೇ ಬರುತ್ತೆ. ಅಯ್ಯೋ, ನನಗೆ ನಗಾಡಿ ನೆನ್ನೆ ಅವತ್ತು ತಮಾಷೆ ಅನ್ನಿಸ್ಬಿಡ್ತು. ಅದಕ್ಕೆ ಇವಾಗ ಪ್ರಾಣಾಯಾಮ ಮಾಡ್ತೀನಿ. ಇದು ಮಳೆ ಬರ್ತಾಯಿದೆ ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದಿದೆ. ಇಲ್ಲೇ ಮಸಾಲೆ ಪುರಿ ಮಾಡ್ತಾ ಇರೋದು. ಸ್ಮೆಲ್ ಮಾತ್ರ ಘಮ ಅಂತ ಇರುತ್ತೆ. ಹಂಗಾಯಿತು. ಅದಕ್ಕೆ ಹುಷಾರು.
ಹಾವಿನ ಬಗ್ಗೆ ಸ್ವಲ್ಪ ಹುಷಾರು, ಭಯ ಆಗುತ್ತಲ್ಲ. ಎಷ್ಟು ಕತ್ಲೆ ಆಗಿದೆ ಪರಿಸರ. ಇನ್ನು 7:30, 8 ಗಂಟೆವರೆಗೂ ಕೂರೋಣ ಅಂತ ಈ ರೀತಿ ಕುತ್ಕೊಂಡ್ಬಿಡ್ತೀನಿ. ಹಿಂಗೆ ನೋಡ್ಕೊಂಡು ಒಂಥರ ಚೆನ್ನಾಗಿರುತ್ತೆ. ಏರ್ಫೋನಲ್ಲಿ ಸಾಂಗ್ ನಾನು ಜಾಸ್ತಿ ಹಾಕ್ಕೊಳ್ಳೋದು ಅಂದರೆ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಆ ಸಾಂಗ್ಸ್ ಹಾಕ್ಕೊಂಬಿಟ್ಟು ಹಾಡನ್ನ ಕೇಳ್ತಾ ಕುತ್ಕೊಂಡ್ಬಿಟ್ರಂತೂ ಬೇರೇನು ಬೇಡ ಅಂತ ಅನಿಸುತ್ತೆ. ಆ ಥರ ಫೀಲ್ ಕೊಡುತ್ತೆ. ನಾನು ಜಾಸ್ತಿ ವಾಕಿಂಗ್ ಮಾಡಬೇಕಾದ್ರೆ ಆ ಹಾಡನ್ನೇ ಹಾಕ್ಕೊಳ್ಳೋದು ನಾನು. ಗಾನಯೋಗಿ ಪಂಚಾಕ್ಷರಿ ಗವಾಯಿ, ಅದರಲ್ಲಿ ನಾನಾ ಎಂಬುದು ನಾನಲ್ಲ, ಮಾನುಷ ಜನ್ಮವು ನನ್ನದಲ್ಲ ಅಂತ ಹಾಡು ಬರುತ್ತಲ್ಲ, ಅದ್ಭುತ ಹಾಡು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಮೈಂಡು ಒಂಥರ ರಿಲ್ಯಾಕ್ಸ್ ಆಗುತ್ತೆ ಆ ಹಾಡು ಕೇಳ್ತು ಅಂದರೆ. ಏನೋ ಒಂಥರ ಯಾವುದು ಬೇಡ ಪ್ರಪಂಚದಲ್ಲಿ, ಏನೂ ಬೇಡ, ಎಲ್ಲ ನಶ್ವರ ಅನ್ನೋ ಫೀಲ್ ಕೊಟ್ಬಿಡುತ್ತೆ. ಆ ಹಾಡನ್ನ ಕೇಳಿಸ್ಕೊಂಡು ಹಿಂಗೆ ಕೂತ್ಕೊಂಡು ಎಂಜಾಯ್ ಮಾಡ್ತೀನಿ. ಹಾಗೆ ತುಂಬ ಖುಷಿ ಆಗುತ್ತೆ. ಪಾರ್ಕಿಗೆ ಬರೋದು ಅಂದರೆ ಒಂಥರ ಖುಷಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ವಾಕಿಂಗ್ ಹೋಗ್ಬೇಕಾದ್ರೆ ಯಾವ ಸಾಂಗೆಲ್ಲ ಹಾಕ್ಕೊಂಡು ಕೇಳ್ತೀರಾ ಅದನ್ನು ನನಗೆ ಹೇಳಿ, ಓಕೆನಾ. ಮತ್ತು ಧ್ಯಾನ ಮಾಡಬೇಕಾದ್ರೆ ಓಂಕಾರ ಹಾಕ್ಕೊಂಡ್ಬಿಡ್ತೀನಿ, ಅದು ಧ್ಯಾನದಲ್ಲಿ ನನಗೆ ಹೆಲ್ಪ್ ಆಗುತ್ತೆ. ಹಿಂಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. FM ಅಲ್ಲಿ ಬೇರೆ ಹಾಡು ಬರ್ತಾಯಿದೆ, ಏನಾಗುತ್ತೋ ಗೊತ್ತಿಲ್ಲ, ಕಾಪಿರೈಟ್ ಬಂದರೆ ಬರ್ಬೋದು ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಇದು ಮಾಡಿಬಿಡ್ತೀನಿ, ಮ್ಯೂಟ್ ಮಾಡಿಬಿಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.